ಲೇಡೀಸ್ ಸೆಲ್ ಇದು ಆಲ್ಮೋಸ್ಟ್ ಅಲ್ಲಿ ಈಗ ಲೇಡೀಸ್ ಅನ್ನ ಸೆಲ್ಲಲ್ಲಿ ಹಾಕೋದಿಲ್ಲ. ಇದು ಸಪ್ರೇಟ್ ಸೆಲ್ ಇರ್ತದೆ. ಅದ್ರ ಅಕಸ್ಮಾತ್ ಇನ್ ಕೇಸ್ ನಾವು ಅರೆಸ್ಟ್ ಮಾಡಿದ್ರೆ ಲೇಡೀಸ್ನ ಇದೇ ಸೆಲ್ಲಲ್ಲಿ ಹಾಕಿ ಲೇಡಿ ಪೊಲೀಸ್ನ ಡಿಪ್ಲಾಯ್ ಮಾಡ್ತೀವಿ. ಜಾಸ್ತಿ ಡ್ರಗ್ಸ್ ಯೂಸ್ ಮಾಡೋದು ಕಾಲೇಜಲ್ಲೇ. ಓನ್ಲಿ 18 to 22 ಯಾರ ಏಜ್ ಅಲ್ಲಿ ಇದ್ದಾರೆ ಅವರೇ ಜಾಸ್ತಿ ಡ್ರಗ್ಸ್ ಯೂಸ್ ಮಾಡ್ತಿರೋದು. ಈಗ ನಮ್ಗೆ ಫಾರಿನ್ ಇಂದ ಬರೋದು, ಸಪ್ಲೈ ಮಾಡಿಸೋದು ಎಲ್ಲ ಬರೀ ಎಲ್ಲ ಕಾಲೇಜಸ್ ಮೇನ್ ಟಾರ್ಗೆಟ್ಸ್ ಮಾಡೋದು. ಜಾಸ್ತಿ ಡ್ರಗ್ಸ್ ಯೂಸ್ ಮಾಡೋದು ಕಾಲೇಜಲ್ಲೇ. ಓನ್ಲಿ 18 to 22 ಯಾರ ಏಜ್ ಅಲ್ಲಿ ಇದ್ದಾರೆ ಅವರೇ ಜಾಸ್ತಿ ಡ್ರಗ್ಸ್ ಯೂಸ್ ಮಾಡ್ತಿರೋದು. ಈಗ ನಮ್ಗೆ ಫಾರಿನ್ ಇಂದ ಬರೋದು, ಸಪ್ಲೈ ಮಾಡಿಸೋದು ಎಲ್ಲ ಬರೀ ಎಲ್ಲ ಕಾಲೇಜಸ್ ಮೇನ್ ಟಾರ್ಗೆಟ್ ಮಾಡೋದು. ಇದೊಂದು ಅತ್ಯುತ್ತಮವಾದ ಕಾರ್ಯಕ್ರಮ. ನಾಗರಿಕರ ಮೇಲೆ ಒಂದು ಅತಿಯಾದ ದುಷ್ಪರಿಣಾಮ ಅಂತ ಬೀರ್ತಾ ಇರ್ತದ ಕಾರ್ಯಕ್ರಮ ಇದು. ಅದನ್ನು ನೀವು ಅವೇರ್ನೆಸ್ ಮುಖಾಂತರ ಇಲ್ಲಿ ಪ್ರೋಗ್ರಾಮ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ಇದನ್ನು ಬರೀ ಆಚರಣೆ ಮಾಡೋದಲ್ಲ, ಜಾರಿ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಯೂತ್ಸ್ಗಿದೆ. ಯೂತ್ಸು ಅದನ್ನು ಕಂಟ್ರೋಲ್ ಮಾಡಿದ್ರೆ ಪ್ರಪಂಚ ಒಳ್ಳೆ ಒಂದು ಸರಿದಾರಿಯಲ್ಲಿ ನಡೆಯುವಂಥ ಸಾಧ್ಯತೆಗಳಿರ್ತಾ ಇದೆ. ನೋಡಿ, ಇಷ್ಟಾಗಿನೂ ಡ್ರಗ್ ಅವೇರ್ನೆಸ್ಸು ಹೆಣ್ಮಕ್ಳು ಕಡಿಮೆ ಆದರೂ ಕೂಡ ಹೆಣ್ಮಕ್ಳಿಗೆ ಜಾಸ್ತಿ ಬಂದು ಅವೇರ್ನೆಸ್ ಮಾಡ್ತಾ ಇದ್ದೀರಾ. ಗಂಡು ಮಕ್ಕಳು ಸ್ವಲ್ಪ ಕಡಿಮೆನೇ ಇದ್ದಾರೆ. ಅಂದರೆ ಗಂಡು ಮಕ್ಕಳಲ್ಲಿ ಅಭ್ಯಾಸಕ್ಕೆ ಜಾಸ್ತಿ ಇರ್ತದೆ. ಆದರೂ ಕೂಡ ನಮ್ಮ ಹುಡುಗರು ಬಂದಿದ್ದಾರೆ, ಅವ್ರಿಗೆಲ್ಲ ಧನ್ಯವಾದಗಳು. ನಿಮ್ಮ ಕಡೆಯಿಂದ ಈ ಆಗಿರ್ತಂಥ ಪ್ರೋಗ್ರಾಮ್ ಏನಿದೆ ಇದು ನಮ್ಮ KGFನಲ್ಲಿ ನಗರದಲ್ಲಿ ಈಗ ಎಚ್ಚೆತ್ಕೊಂಡು ಇದನ್ನು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಈ ನೀವು ಸೇರಿರ್ತಂಥ ವಿದ್ಯಾರ್ಥಿಗಳೇನಿದ್ದೀರಾ, ನಿಮ್ಮ ಕಡೆಯಿಂದ ಆದಷ್ಟು ಇದನ್ನು ಅವಾಯ್ಡ್ ಮಾಡಿ, ಕಂಟ್ರೋಲ್ ಮಾಡಿ. ಎಲ್ಲರೂ ಕಂಡು ಬಂದರೆ ಅದನ್ನು ಪೊಲೀಸ್ಗೆ ಆಗ್ಬೋದು, ಮತ್ತು ಇನ್ನೊಂದು ಸಂಬಂಧಪಟ್ಟ ಇಲಾಖೆಗಳಾಗ್ಬೋದು, ಹಿರಿಯರಾಗ್ಬೋದು, ಇದನ್ನು ಒಂದು ಇನ್ಫಾರ್ಮೇಷನ್ ಮಾಡೋದ್ರಿಂದ ಇದು ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗ್ತದೆ. ಯಾವುದೇ ಕಾರಣಕ್ಕೂ ಡ್ರಗ್ಸ್ ಯೂಸ್ ಮಾಡಬಾರ್ದು. ಗಾಂಜಾ, ಅಫೀಮು, ಸಿಗರೇಟು, ಬೀಡಿ ಇಂಥದ್ದು ಯಾವುದೂ ಸೇರಿದಂಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು. ಇದು ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಬಿಸಿಲು ಬೇರೆ ಜಾಸ್ತಿ ಇದೆ, ಆದರೆ ನಾನೇನು ಜಾಸ್ತಿ ಹೇಳೋದಿಲ್ಲ. ಜಸ್ಟ್ ಈಗ ಏನಂದರೆ ನೀವೆಲ್ಲ ಬ್ಯಾನರ್ ಒಂದು ಕಡೆ ಇಟ್ಬಿಟ್ಟು ಸ್ಟೇಷನ್ ಒಂದು ವಿಸಿಟ್ ಕೊಡಿ. ಸ್ಟೇಷನ್ನಲ್ಲಿ ಏನಿದೆ, ಏನೇನು ಬೇಕೋ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಾದರೆ ದಯವಿಟ್ಟು ಕೇಳಿ ತಿಳ್ಕೊಳ್ಳಿ. ಎಲ್ಲರೂ ಸ್ಟೇಷನ್ ನೋಡೋದು ಒಂದು, ಯಾಕಂದರೆ ನೀವು ಡ್ರಗ್ಸ್ ಅವೇರ್ನೆಸ್ ರೋಡಲ್ಲಿ ಮಾಡಿದ್ರೆ ರೋಡಲ್ಲಿ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ, ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡ್ಬೋದು, ಸಂಬಂಧಪಟ್ಟ ಇಲಾಖೆಯಲ್ಲಿ ಇಂಟಿಮೇಷನ್ ಮಾಡ್ಬೋದು. ಅದರಿಂದ ನೀವು ಹೆಂಗೂ ಬಂದಿದ್ದೀರಾ, ಸ್ಟೇಷನ್ ಒಂದು ವಿಸಿಟ್ ಮಾಡಿ. ಇಲ್ಲಿ ಏನೇನು ಸೆಕ್ಷನ್ ಇದೆ, ಏನೇನು ಮಾಡ್ಬೋದು, ನಾವು ನಿಮ್ಮಿಂದ ಏನು ರಿಕವರಿ ಇದೆ ಅನ್ನೋದನ್ನು ತಿಳ್ಕೊಂಡು ಹೋಗೋದಕ್ಕೆ ಒಂದು ರಿಕ್ವೆಸ್ಟ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಈ ಥರ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾವು ಬಂದಿಲ್ಲಿ ಒಂದು ರ್ಯಾಲಿ ಮಾಡೋಕ್ಕೆ ನೀವು ನಮಗೆ ಸಹಕಾರ ಕೊಟ್ರಿ. ಧನ್ಯವಾದಗಳು. ಮತ್ತೆ ಇನ್ನೊಂದು ನಿಮ್ಗೆಲ್ಲ ಏನಂತ ರಿಕ್ವೆಸ್ಟ್ ಮಾಡ್ತೀವಿ, ಜಾಸ್ತಿ ಡ್ರಗ್ಸ್ ಯೂಸ್ ಮಾಡೋದು ಕಾಲೇಜಲ್ಲೇ. ಓನ್ಲಿ 18 to 22 ಯಾರ ಏಜ್ ಅಲ್ಲಿ ಇದ್ದಾರೆ ಅವರೇ ಜಾಸ್ತಿ ಡ್ರಗ್ಸ್ ಯೂಸ್ ಮಾಡ್ತಿರೋದು. ಈಗ ನಮ್ಗೆ ಫಾರಿನ್ ಇಂದ ಬರೋದು, ಸಪ್ಲೈ ಮಾಡಿಸೋದು ಎಲ್ಲ ಬರೀ ಎಲ್ಲ ಕಾಲೇಜಸ್ ಮೇನ್ ಟಾರ್ಗೆಟ್ಸ್ ಮಾಡೋದು. ಸೊ ನೀವ್ ಏನಂತಂದ್ರೆ ಯೂತ್ಸ್ ಇದೀರಾ, ಅವೇರ್ನೆಸ್ ಮಾಡಬೇಕು ಅಂತಂದ್ರೆ ಗ್ರೂಪ್ ಮಾಡಿ, ಮತ್ತೆ ವಾಟ್ಸಪ್, ಫೇಸ್ಬುಕ್ಸ್ ಅಲ್ಲಿ ಸ್ವಲ್ಪ ಅವೇರ್ನೆಸ್ ಮಾಡಿ ದಯವಿಟ್ಟು. ಈಗ ಆನ್ಲೈನ್ ಜಾಸ್ತಿ ಇರೋದ್ರಿಂದ ನಾವೆಷ್ಟೇ ಈ ತರ ಪಬ್ಲಿಸಿಟಿ ಮಾಡಿದ್ರು ಒಬ್ಬೊಬ್ರು ನಾವು ಒಂದೊಂದು ಮಾಡಿದ್ರೆ ನೀವು ಅದನ್ನ ಶೇರ್ ಮಾಡಿದ್ರೆ ತುಂಬಾ ಜನಕ್ಕೆ ಶೇರ್ ಆಗುತ್ತೆ. ದಯವಿಟ್ಟು ನೀವು ಯೂತ್ಸ್ ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡೋದೇನಂತಂದ್ರೆ, ಆದಷ್ಟು ಆನ್ಲೈನಲ್ಲಿ ಎಲ್ಲರಿಗೂ ಸ್ವಲ್ಪ ಅವೇರ್ನೆಸ್ ಕಾರ್ಯಕ್ರಮನ ಮಾಡ್ಬೇಕಂತ ತಮ್ಮಲ್ಲಿ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಯಾಕಂದ್ರೆ ಈಗ ಮೈನ್ ಡ್ರಗ್ಸ್, ಗಾಂಜಾ ಗಿಂಜಾ ಎಲ್ಲ ಹೊಡೆಯೋದು ಎಲ್ಲ ಅಂತಂದ್ರೆ ಕಾಲೇಜಸ್ ಇಂದ ಮೈನ್ ಬರೋದು. ಯಾರು PUC ಮಕ್ಕಳು ಯಾರು ಎಜುಕೇಶನ್ ಮಾಡ್ತಾರೋ, ಮತ್ತೆ ಡಿಗ್ರಿ ಯಾರು ಸ್ಟೂಡೆಂಟ್ಸ್ ಇರ್ತಾರೋ ಅವ್ರನ್ನೇ ತುಂಬಾ ಟಾರ್ಗೆಟ್ ಮಾಡಿ ಈಗ ಮಾಡುವಂಥದ್ದು ಈಗ ನಡೀತಾ ಇರೋದೇ ತುಂಬಾ ಜಾಸ್ತಿ ಅಂತ ಕಡೆನೇ ನಡೀತಾ ಇರೋದು. ಮಕ್ಕಳನ್ನ ಪೇರೆಂಟ್ಸ್ ಏನು ಮಾಡ್ತಾರೆ, ಸ್ಕೂಲ್ಗೆ ಕಳಿಸ್ತಾರೆ, ಕಾಲೇಜಿಗೆ ಕಳಿಸ್ತಾರೆ. ನಾವು ಈಗ ಫ್ರೀಡಮ್ ಜಾಸ್ತಿ ಬೇಕು ಮಕ್ಕಳಿಗೆ ಅಂತೇಳಿ ಏನು ಮಾಡ್ತಾರೆ, ಹೊಡಿಬಾರ್ದು, ಏನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ತುಂಬ ಭಯ ಇದೆ ಪೇರೆಂಟ್ಸ್ಗೂ. ಸೊ ಏನಂದರೆ ಮಕ್ಕಳು ನೀವೇ ಸ್ವಲ್ಪ ಅವೇರ್ನೆಸ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಂಡು ಎಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ನೀವೇ ಶೇರ್ ಮಾಡಿ. ಸ್ವಲ್ಪ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾದಲ್ಲೆಲ್ಲನೂ ಸ್ವಲ್ಪ ಅವೇರ್ನೆಸ್ ಮಾಡಿ. ನಮ್ಮ ಯೂನಿವರ್ಸಿಟಿ ಕಡೆಯಿಂದನೂ ಆಕ್ಚುಲಿ ಇವಾಗ ನಶಾ ಮುಕ್ತ ಭಾರತ್ ಅಂತ ಅಭಿಯಾನ ತುಂಬಾ ಒಳ್ಳೆ ಪ್ರೋಗ್ರಾಮ್ ಇದು ಮಾಡಿದೀವಿ. ಯೂನಿವರ್ಸಿಟಿ ನಮ್ದು ಏನೋ ನಮ್ಮ ಟೀಚರ್ಸ್ ಕರ್ಕೊಂಡ್ ಬಂದಿದ್ದಾರೆ, ನಾವು ಪ್ರೊಸೆಷನ್ ಬರಬೇಕು, ಏನೋ ಒಂದೆರಡು ಮಾತಾಡ್ಬಿಟ್ಟು ಹೋಗ್ಬೇಕು ಅಂತ ದಯವಿಟ್ಟು ಯಾರು ಮಾಡಿ. ಅಟ್ಲೀಸ್ಟ್ ನಿಮ್ಮಿಂದ ಒಂದು 10 ಜನಕ್ಕೆ ಯಾರಿಗಾದ್ರೂ ಇದರಿಂದ ಏನಾದ್ರೆ ಬಡಬಗ್ಗರು ತುಂಬಾ ಈಗ ಅಟ್ಲೀಸ್ಟ್ ಅವ್ರಿಗೆ ಏನು ಟ್ರೀಟ್ಮೆಂಟ್ ತಗೊಳ್ಳೋದು ಕೂಡ ಸಾಧ್ಯವಾಗಿರೋದಿಲ್ಲ ಅಂತ ಸಿಚುವೇಶನ್ ಅಲ್ಲಿ ಈಗ ಕ್ಯಾನ್ಸರ್ ಪೇಷಂಟ್ಸ್ ತುಂಬಾ ಆಗ್ತಾ ಇದ್ದಾರೆ. ಅದೆಲ್ಲ ಸ್ವಲ್ಪ ನೀವು ಪೇಷಂಟ್ಸ್ನ ಅಟೆಂಡ್ ಮಾಡ್ತೀರಾ, ಸ್ವಲ್ಪ ಅಂಥವ್ರಿಗೆಲ್ಲ ಸ್ವಲ್ಪ ಅವೇರ್ನೆಸ್ ಪ್ರೋಗ್ರಾಮ್ಸ್ ನೀವು ಇನ್ನೂ ಹೆಚ್ಚಿಗೆ ಮಾಡಿ. ನಮ್ಮಿಂದ ಒಂದು ರಿಕ್ವೆಸ್ಟ್, ನಮ್ಮ ಪೊಲೀಸ್ ಸ್ಟೇಷನ್ ಇಂದ ಒಂದು ಸ್ವಲ್ಪ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸ್ಟೂಡೆಂಟ್ಸ್ ಆದಷ್ಟು
ಸ್ವಲ್ಪ ನೀವೇ ಅವೇರ್ನೆಸ್ ಫೇಸ್ಬುಕ್ ಅಲ್ಲಿ ಸ್ವಲ್ಪ ಇನ್ಸ್ಟಾದಲ್ಲೆಲ್ಲ ಸ್ವಲ್ಪ ಅವೇರ್ನೆಸ್ ಮಾಡಿಮ್ಮ. All of you should spread the awareness of the drug abuse, tobacco, etc. Okay? And wear the helmet before ride the vehicle. ಹಾ Helmet. Safety Helmet. comes first. You should not please without helmet you do not ride. And below the 18 years. ಅಲ್ಲ ಈಗ ಕೇಳ್ರಿ, ಅಲ್ಲ ಇಲ್ಲಿ ಏನು ಹೇಳ್ತಿದೀವಿ ಅಂತಂದ್ರೆ ಈಗ ಎಲ್ಲರೂ ನೋಡ್ರಿ ನಮ್ಗೆ ನಶಮುಕ್ತ ಭಾರತ ಮಾಡ್ಬೇಕಂತ ನಾವೇನು ಕಾನ್ಸೆಪ್ಟ್ ಇಟ್ಕೊಂಡಿದೀವಲ್ಲ ಅದೇ ಥರ ಆಕ್ಸಿಡೆಂಟ್ ಮುಕ್ತ ಭಾರತ ಮಾಡಬೇಕು. ಆಕ್ಸಿಡೆಂಟ್ ಮುಕ್ತ ಭಾರತ ಮಾಡ್ಬೇಕಂತ ನಮ್ಮದು ಒಂದು ಕಾನ್ಸೆಪ್ಟ್ ಇದೆ. ಆ ಆಕ್ಸಿಡೆಂಟ್ ಮುಕ್ತ ಭಾರತ ಮಾಡ್ಬೇಕಂತ ನಾವೇನು ಅನ್ಕೊಬೇಕಂತಂದ್ರೆ ಫಸ್ಟು ಹೆಲ್ಮೆಟ್ ಧರಿಸ್ಬೇಕು. ಹೆಲ್ಮೆಟ್ ಹಾಕಿದ್ಮೇಲೆ ಆಮೇಲೆ ರೈಡ್ ಮಾಡ್ಬೇಕು. ನೀವು ಏನು ಮಾಡ್ತೀರಿ, ಈ ಹೆಣ್ಮಕ್ಳು ಅಷ್ಟೇ ಗಂಡು ಮಕ್ಳು ಅಷ್ಟೇ ಏರ್ ಸ್ಟೈಲ್ ಹೋಗ್ಬಿಡುತ್ತೆ ಅಂತ ಹೆಲ್ಮೆಟ್ ವೇರ್ ಮಾಡೋದಿಲ್ಲ. ಆಗೇನಾಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಬಾಡಿಗೆ ಎಲ್ಲೇ ಹೇಟ್ ಆದರೂ ಪ್ರಾಣ ಹೋಗೋದಿಲ್ಲ ಎಕ್ಸೆಪ್ಟ್ ಹೆಡ್ ನಾವು ಕಾಪಾಡ್ಕೊಂಡ್ರೆ ನಮ್ಮ ದೇಹನ ಫುಲ್ ಕಾಪಾಡ್ಕೊತೀವಿ. ಹಾಗಾಗಿ ಮಸ್ಟ್ ಆ್ಯಂಡ್ ಶುಡ್ ಪ್ಲೀಸ್ ವೇರ್ ದ ಹೆಲ್ಮೆಟ್ and should and below the 18 years students should not ride the vehicle because of what incident after you paid 25,000 fine and your parents go to jail. So To avoid mobile phones also. and avoid the mobile phones with ride that's come to pay fine 1,500 rupees fine. Understood? Only. Thank you. ಮಾಡಿರ್ತೀವಿ. ಆಮೇಲೆ ನಮಗೆ ಬೇಕಾದ ಇದು ವೆಪನ್ಸ್ ರೂಮು, ಇದು ಲಾಕ್ ಮಾಡಿದ್ದೀವಿ. ಇದರಲ್ಲಿ ವೆಪನ್ಸ್ ಇದೆ, ಆಲ್ಮೋಸ್ಟ್ ಆಲ್ ಎಲ್ಲ ವೆಪನ್ಸ್ ಈ ಕಡೆ ಇರ್ತದೆ. ಇದು ಬಂದು ಲಾಕಪ್ ಸೆಲ್, ಓನ್ಲಿ ಲೇಡೀಸ್ ಹೆಂಗಸರ ಬಂದೀಖಾನೆ, ಲೇಡೀಸ್ ಸೆಲ್ ಇದು. ಆಲ್ಮೋಸ್ಟ್ ಆಲ್ ಈಗ ಲೇಡೀಸನ್ನ ಸೆಲ್ಲಲ್ಲಿ ಹಾಕೋದಿಲ್ಲ, ಇದು ಸಪ್ರೇಟ್ ಸೆಲ್ ಇರ್ತದೆ. ಅದ್ರ ಅಕಸ್ಮಾತ್ ಇನ್ ಕೇಸ್ ನಾವು ಅರೆಸ್ಟ್ ಮಾಡಿದ್ರೆ ಲೇಡೀಸ್ನ ಇದೇ ಸೆಲ್ಲಲ್ಲಿ ಹಾಕಿ ಲೇಡಿ ಪೊಲೀಸ್ನ ಡಿಪ್ಲಾಯ್ ಮಾಡ್ತೀವಿ ಲಾಕಪ್ ಗಾರ್ಡ್ಗೆ. ಅದು ಬಂದು ಜೆಂಟ್ಸ್ ಲಾಕಪ್. ಈಗ ಹೊಸದಾಗಿ ಇನ್ನೊಂದು ಅಮೆಂಡ್ಮೆಂಟ್ ಆಗಿದೆ, ಥರ್ಡ್ ಜೆಂಡರ್ಗೂ ಒಂದು ಲಾಕಪ್ ಓಪನ್ ಮಾಡ್ಬೇಕಂತಿದೆ. ಸದ್ಯಕ್ಕೆ ಅದು ಪ್ಲೇಸ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಬಿಟ್ಟಿದೆ. ಇದು ಓಲ್ಡ್ ಮೊದಲೇ ಮಾಡಿರೋದ್ರಿಂದ ಈಗ ಹೊಸದಾಗಿ ಏನಾದರೂ ಸ್ಟೇಷನ್ ಕಟ್ಟಿದ್ರೆ ಬಿಲ್ಡ್ ಮಾಡಿದ್ರೆ ಅದರಲ್ಲಿ ಥರ್ಡ್ ಜೆಂಡರ್ ಸೆಲ್ ಕೂಡ ಮಾಡ್ತಾರೆ. ಇದು ಬಂದು ಕೇಸಸ್ ಡಿಸ್ಪೋಸಲ್ ರೂಮ್ ಅದು. ಆಯ್ತಾ? ಓಕೆ, ಬನ್ನಿ, ಹಂಗೆ ಬನ್ನಿ. ಡ್ಯೂಟೀಸ್ ಹಾಕಿರ್ತೀವಿ, ಯಾರು ಏನೇನು ಡ್ಯೂಟಿ ಅಂತ ಡಿಸ್ಪ್ಲೇ ಇರ್ತದೆ ಇದು. ಮತ್ತೆ ನಮ್ಮ ಐಆರ್ ಆಫೀಸರ್ಸು ಯಾವಾಗ ವಿಸಿಟ್ ಮಾಡೋದು ಅಂತಂದ್ರೆ ಇದು PSI ರೂಮ್. ಒಳಗಡೆ ಬನ್ನಿ, ಎಲ್ಲ ಬನ್ನಿ ಈ ಕಡೆ ಬನ್ನಿ, ಒಳಗಡೆ ಬಂದ್ಬಿಡಿ. ಈ ಕಡೆ ಎಲ್ಲ ಒಳಗಡೆ ಬನ್ನಿ, ಕಮಿನ್ ಸೈಡ್ ಎಲ್ಲ. ಇಲ್ಲಿ PSI ಇರ್ತಾರೆ, ಅವ್ರು ಹೊರಗಡೆ ಹೋಗಿದ್ದಾರೆ, ಔಟ್ ಆಫ್ ಡ್ಯೂಟಿನಲ್ಲಿ ಇದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಇಲ್ಲಿ ನಿಮ್ದು ಏನೇ ಕಂಪ್ಲೇಂಟ್ಸ್ ಇದ್ರು ಫಸ್ಟ್ ಬಂದು ಇಲ್ಲಿ ಕೂತ್ಕೊಂಡು ಇವ್ರಿಗೆ ರಿಪೋರ್ಟ್ ಮಾಡಬೇಕು. ಫಸ್ಟ್ ಇಲ್ಲಿ PSI ಇರ್ತಾರೆ, ಅವ್ರಿಗೆ ಡೀಟೇಲ್ ಹೇಳ್ಬೇಕು. ನಿಮ್ಮ ಕಂಪ್ಲೇಂಟ್ ಹೇಳಿದ್ರೆ ನಾವೇ ಬೇಕಾದ್ರೆ ಅಲ್ಲಿ ಟೈಪ್ ಮಾಡಿ, ಅದು ರೈಟರ್ ಸೆಕ್ಷನ್ ಇದೆ, IO ಸೆಕ್ಷನ್ ಆ ಕಡೆ, ಅಲ್ಲಿ ಟೈಪ್ ಮಾಡಿಕೊಂಡು ಕಂಪ್ಲೇಂಟ್ ಮಾಡಿ FIR ಅಲ್ಲಿ ಹಾಕ್ತಾರೆ. ಫಸ್ಟ್ ನೀವು ಇವ್ರಿಗೆ ರಿಪೋರ್ಟ್ ಮಾಡಬೇಕು. ಎನಿ ಪ್ರಾಬ್ಲಮ್, ಎನಿ ಕೇಸ್, ಎನಿ ಕಂಪ್ಲೇಂಟ್ ಏನನ್ನಿದ್ರೆ ಬಂದು ಇವ್ರ ಹತ್ರ ನೀವು ಕಂಪ್ಲೇಂಟ್ ಮಾಡಬೇಕು. ಬರೋರು ಆಮೇಲೆ ನೋಡಿ, ನಮ್ಮ ಸಿಟಿ ಸರ್ವಿಲೆನ್ಸ್ ಕ್ಯಾಮ್ರಾಸ್ ಹಾಕಿದ್ದೀವಿ ನಾವು, ಎಲ್ಲ ಕಡೆ ಕ್ಯಾಮ್ರಾಸ್ ಇದೆ. ಆಂಡ್ರಸನ್ಪೇಟೆಯಿಂದ ಪೈಲಟ್ಸ್ವರೆಗೂ ಎಲ್ಲ ಕಡೆ ಟೋಟಲ್ ಸಿಟಿನ ಎಲ್ಲ ಇಲ್ಲಿ ನಾವು ಕ್ಯಾಮ್ರಾ ಹಾಕಿದ್ದೀವಿ. ಆಮೇಲೆ ನೀವೇನಾದರೂ ವೆಹಿಕಲ್ಸ್ ಅಲ್ಲಿ ವೈಲೇಷನ್ ಮಾಡಿದ್ರೆ ಇದರಲ್ಲಿ ಎಂಟ್ರಿ ಆಗಿರ್ತದೆ, ನೀವು ನೋಡೋದಿಲ್ಲ. ಆನ್ಲೈನ್ ಅಲ್ಲಿ ನಿಮ್ ವೆಹಿಕಲ್ ನಂಬರ್ ಹಾಕಿದ್ರೆ ವೈಲೇಷನ್ ಆಗಿರೋ ಬಗ್ಗೆ ಎಂಟ್ರಿ ಇರ್ತದೆ, ಫೈನ್ ಹಾಕಿರ್ತಾರೆ. ಆಮೇಲೆ ನೋಡಿದ್ರೆ ರ್ಯಾಂಕ್ ಲಿಸ್ಟ್, ಯಾರ್ಯಾರು ಆಫೀಸರ್ದು ಏನು ರ್ಯಾಂಕ್ ಇದೆ ನಮ್ಮ ಪೊಲೀಸ್ ಹೈಯರ್ ಅಥಾರಿಟಿಯಿಂದ PC ಇಂದ ASI ವರ್ಗು ಏನೇನು ಗ್ರೇಡ್ ಇದೆ ಅದೆಲ್ಲ ಗ್ರೇಡ್ ಸಿಂಬಲ್ಸು. ನಮ್ಮಲ್ಲಿ ಈ ರಿವಾಲ್ವಾರು, ಪಿಸ್ತೂಲ್ 2 ವೆಪನ್ ಇದೆ. ಆಮೇಲೆ ನಮ್ಮಲ್ಲಿ ಸ್ಟಾಪು 303 ರೈಫಲ್ ಅಂತ, ಇದು 303 ರೈಫಲ್ ನೋಡಿದ್ರೆ ಇದು ಚಾರ್ಟ್, ಸ್ಟ್ಯಾಟಿಸ್ಟಿಕಲ್ ಬೋರ್ಡ್ ಇದೆ.
ಏನಂದರೆ ಎಷ್ಟು ಸೆಕ್ಷನ್ ವೈಸು ಎಷ್ಟು ಕೇಸಸ್ ಆಗಿದೆ ಟೋಟಲ್ ನಮ್ಮಲ್ಲಿ ಇದು 3 years ಸ್ಟ್ಯಾಟಿಕ್ಸು ಬೋರ್ಡ್ ಇದು ಗೊತ್ತಾಯ್ತಾ. ಇಲ್ಲಿ ಕಂಪ್ಲೇಂಟ್ ಹೇಳಿದ್ರೆ ನಾವು ಆ ಕಡೆ ಟೈಪ್ ಮಾಡಿಕೊಂಡು ನೀವು ಹೇಳಿದ್ದನ್ನು ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತೀವಿ. FIR ಆ ರೂಮಲ್ಲಿ ಆಗುತ್ತೆ. ಅಲ್ಲಿ IO ಸ್ಟೇಟ್ ರೂಮ್ಸ್ ಅಂತಿದೆ, ಅಲ್ಲಿ ಬರಬೇಕು.